ಸೊ ಈ ಬೈಕು ಇಂಡಿಯಾಗಿದೆ ಫಾಸ್ಟೆಸ್ಟ್ ಬುಜಾ. ಅವಾಗಿಂದ ಇವಾಗ ಖರ್ಚು ಆಗುತ್ತೆ, ಒಂದು 5 ಕೋಟಿ ಮಾಡಿರೋದು. ವರ್ಲ್ಡಲ್ಲಿ ಇದು ಒಂದೇ ರ್ಯಾಪ್ ಆಗಿದೆ. ರ್ಯಾಪ್ ಅಂದರೆ ಸ್ಟಿಕ್ಕರ್ ಕೆಲಸ ಇದು ಒಂದು ಡಿಸೈನು ಇಡೀ ವರ್ಲ್ಡಲ್ಲಿ ಒಂದೇ ಇರೋದು ಗಾಡಿ. ಎಲ್ಲ ಬೈಕರ್ ಇದ್ರೂ ಒಂದು ಡ್ರೀಮ್ ಅಂದರೆ ಇದೇ ಬೈಕ್. ಸೊ ಈ ಗಾಡಿ ನಮ್ಮ ಇಂಡಿಯಾಗೆ ಫಾಸ್ಟೆಸ್ಟ್ ಟ್ವಿನ್ ಸಿಲಿಂಡರ್ ಅಂತ ಹೇಳ್ತೀವಿ, 2 ಸಿಲಿಂಡರ್ ಗಾಡಿ ಇದು. ಬೆಂಗಳೂರಿನ ಜಯಮಹಲ್ನಲ್ಲಿ ವರ್ಲ್ಡ್ ಬೈಕ್ ಡೇ ಅನ್ನು ಆಯೋಜಿಸಲಾಗ್ತಾ ಇದೆ. ಇಲ್ಲಿ ವಿವಿಧ ಬಗೆಯ ಬೈಕ್ಗಳನ್ನು ನೋಡ್ತಾ ಇದ್ದೀವಿ, ಬೈಕ್ ರೈಸರ್ಗಳನ್ನು ಕೂಡ ನೋಡ್ತಾ ಇದ್ದೇವೆ. ನಮ್ಮಲ್ಲಿ ರಜತ್ ಕೂಡ ಇದ್ದಾರೆ. ರಜತ್ ಅವರು ಇಲ್ಲಿ ಒಂದು ಆರ್ಗನೈಸ್ ಮಾಡಿದ್ದಾರೆ, ಕೆಲವು ಬೈಕ್ಗಳನ್ನು ಇಟ್ಟಿದ್ದಾರೆ, ಅವರ ಟೀಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬೈಕ್ಗಳ ವಿಶೇಷತೆಯನ್ನು ಇದು ಯಾಕೆ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ಈ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಯಲಿಕ್ಕೆ ಬಯಸ್ತೇವೆ. ಮುಖ್ಯವಾಗಿ ನಮ್ಮ ಗಮನ ಸೆಳೆದಿರುವುದು ಈ ಬೈಕ್ ಅಂದರೆ ಹೆಚ್ಚು ಚಂದ ಕಾಣ್ತಾ ಇದೆ, ಅಷ್ಟೇ ದೊಡ್ಡ ಅವಾರ್ಡ್ ಕೂಡ ಇದರ ಹಿಂದೆ ಕಾಣ್ತಾ ಇದ್ದಾವೆ. ಸೊ ಏನಿದೆ ವಿಶೇಷ? ಸೊ ಈ ಬೈಕು ಬರೋದು ನಮ್ಮದು ಸುಜುಕಿಯಿಂದ ಹಯಾಬುಸಾ. ಸೊ ಹಯಾಬುಸಾಯಿಂದ 2002 ಮಾಡಲ್ ಇದು. ನೋಡೋಕೆ ಆ ಥರ ಇಲ್ಲ, ಏನಕ್ಕೆ ಅಷ್ಟು ಪ್ರೀತಿಯಿಂದ ಅಷ್ಟು ಡೆಡಿಕೇಶನಿಂದ ಗಾಡಿ ಇಟ್ಟಿದ್ದಾರೆ. ಸೊ ಈ ಬೈಕು ಇಂಡಿಯಾಗಿದೆ ಫಾಸ್ಟೆಸ್ಟ್ ಬುಜಾ ಈ ಕ್ಯಾಟಗರಿಯಲ್ಲಿ ಬಂದು ತುಂಬ ಟ್ರಾಫಿ ಬುಜಾ ಅಲ್ಲಿ ನಮ್ಮದು ಹಿಲ್ ಕ್ಲೈಮ್ ರೇಸ್ ಅಂತ ಇರುತ್ತೆ, ಆ ಥರ ತುಂಬ ಟ್ರಾಫಿಗಳು ಗೆದ್ದಿದೆ. ಆ್ಯಂಡ್ ದ ಲೌಡೆಸ್ಟ್ ಬೈಕ್ ಇನ್ ಇಂಡಿಯಾ. ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಸ್ಟ್ ಎಲ್ಲ ಸೇರಿಸಿ ಇದು ಒಂದು ಫುಲ್ ಟೀಮ್ ನಂದು. ಸೊ ಟೀಮ್ ಕ್ಲಚಸ್ ಅಂತ. ಓಕೆ, ನಾನು ಉಳಿದ ಬೈಕ್ಗಳ ಬಗ್ಗೆ ಕೇಳಬೇಕು. ಇದರ ಮೌಲ್ಯ ಎಷ್ಟಿರ್ಬೋದು ಅಂದಾಜು? ಮೌಲ್ಯ ಇವಾಗ ಇವರು ಈಸ್ಕೊಂಡಿದ್ದು 2007-2008 ಈಸ್ಕೊಂಡಿರ್ತಾರೆ. ಸೊ ಅವಾಗಿಂದ ಇವಾಗ ಖರ್ಚು ಆಗುತ್ತೆ, ಒಂದು 5 ಕೋಟಿ ಮಾಡಿರೋದು. ಒಂದು ಬೈಕಿನ ಮೌಲ್ಯ 5 ಕೋಟಿ. ಹೌದು, ಖರ್ಚು ಮಾಡಿರ್ತಾರೆ ಅಷ್ಟಿಂದ. ಇದು ಮಾರ್ಕೆಟಿಂದ ಇವಾಗ ಹೊಸ ಮಾಡೆಲ್ಗಳು, ಅದು ಒಂದು ಗಾಡಿ ತೋರಿಸ್ತೀವಿ ಹೊಸ ಮಾಡಲು, ಅದು 22-23 ಲಕ್ಷಕ್ಕೆ ಇವಾಗ ಮಾರ್ಕೆಟಲ್ಲಿ ಸೇಲ್ ಆಗ್ತಿದೆ. ಸೊ ಇಲ್ಲಿ ಎಷ್ಟು ಬೈಕ್ಗಳನ್ನು ನಿಮ್ಮ ಟೀಮ್ ಅಂತ ಹೇಳ್ತೀರಿ, ಎಷ್ಟು ಬೈಕ್ಗಳನ್ನು ಇಟ್ಟಿದ್ದೀರಿ? ನನ್ನ ಟೀಮಲ್ಲಿ ಎಲ್ಲ ಸೇರಿಸಿದ್ರೆ ಅಟ್ಲೀಸ್ಟ್ ಒಂದು 80 ಬೈಕ್ ಇದುಗಳಿದೆ. ಮತ್ತು ಎಲ್ಲ ಟಾಪ್ ಇನ್ಫ್ಲುಯೆನ್ಸರ್ಸು, ನಮ್ಮ ಈ ಸೋಷಿಯಲ್ ಮೀಡಿಯಾ ಫೇಸ್ಗಳು ಎಲ್ಲರೂ ನಮ್ಮ ಟೀಮಲ್ಲಿದ್ದಾರೆ. ಇವಾಗ ಆನ್ ಸ್ಟ್ಯಾಂಡ್ ಇವಾಗಿರೋದು 10 ಬೈಕ್ಗಳಿದೆ. ಸೊ ಈ ಬೈಕ್ಗಳು ಎಲ್ಲವೂ ರೇಸ್ನಲ್ಲಿ ಓಡಾಡುವಂಥದ್ದು, ರಸ್ತೆಯಲ್ಲಿ ಓಡಾಡೋದಿಲ್ವಾ? ಹೇಗೆ? ರಸ್ತೆಯಲ್ಲಿ ಓಡೋರ ಗಾಡಿ ಇದೆ, ಬಟ್ ಅದು ಫುಲ್ ಲೀಗಲೈಸ್ಡ್ ಆಗಿದೆ. ನಂಬರ್ ಪ್ಲೇಟ್ ಜೊತೆ ಎಕ್ಸಾಸ್ಟ್ ಇಲ್ಲ, ಸೈಲೆಂಟಾಗಿರುತ್ತೆ. ಇದು ರೇಸ್ ಗಾಡಿ ನಾವು ರೋಡಲ್ಲಿ ತೆಗೆಯಂಗೆ ಇಲ್ಲ. ನಾವು ಟೆಂಪೋಲ್ಲಿ ಬರುತ್ತೆ, ಟೆಂಪೋಯಿಂದ ವಾಪಸ್ ಮನೆಗೆ ಹೋಗುತ್ತೆ. ಸೊ ಮಿಕ್ಸ್ ಅಂದರೆ ಇವತ್ತೇ ನೋಡ್ಬೇಕು ನಾವು. ಹೌದು, ಲೋಕಲ್ ಜನ ನೋಡ್ಬೇಕಂದ್ರೆ ಇವತ್ತೇ ನೋಡಬೇಕು ಅಂತ. ಓಕೆ, ಸೊ ಟೋಟಲ್ ಆರ್ಗನೈಸೇಷನ್ ಬಗ್ಗೆ ಏನು ಹೇಳ್ತೀರಿ ನೀವು? ಸರ್, ಇದು ಪ್ರತಿ ವರ್ಷ ಆಗ್ತಾನೆ ಇದೆ, ಇದು ಚೆನ್ನಾಗಿದೆ ಸ್ವಲ್ಪ. ಈ ವರ್ಷ ರಘು ದೀಕ್ಷಿತ್, ಜಾನ್ ಅಬ್ರಾಮ್ ಆ ಥರ ತುಂಬ ಸೆಲೆಬ್ರಿಟೀಸ್ ಬಂದಿದ್ದಾರೆ ನೋಡೋಕ್ಕೆ ಈವೆಂಟ್ನ. ಸೊ ಒಂದು ವರ್ಷದಿಂದ ಒಂದು ದಿವಸ ಬಂದು ನಾವೆಲ್ಲ ಬೈಕರ್ಸ್ ಒಂದು ಬ್ರದರ್ಹುಡ್ ಥರ ಬಂದು ಎಲ್ಲ ಸೇರಿ ಎಲ್ಲರೂ ನಮ್ಮ ಏನು ಮಾಡಿದ್ದೀವಿ, ಏನು ಅಚೀವ್ ಮಾಡಿದ್ದೀವಿ ಎಲ್ಲ ತೋರಿಸಿ ಮಾತಾಡಿ ಇಂಟ್ರ್ಯಾಕ್ಟ್ ಮಾಡಿ ಒಂದು ಫ್ಯಾಮಿಲಿ ಥರ ಎಲ್ಲರ ಜೊತೆಗಿದ್ದೀವಿ. ಓಕೆ, ಇಲ್ಲೊಂದು ಸಣ್ಣ ಬೈಕ್ ತೋರಿಸಿದೆ, ಅದರ ವಿಶೇಷ ಏನು? ಸೊ ಈ ಸಣ್ಣ ಬೈಕು, ಸೊ ನಮ್ಮ ಗುರು ಇದ್ದಾರೆ ಜುಬೇರ್ ಅಲಿ ಜಂಗ್ ಅಂತ. ಈ ಜುಬೇರ್ ಅಲಿ ಜಂಗ್ ಅವ್ರದ್ದು ಇನ್ನೊಂದು ಬೈಕ್ ಇದು ತೊಗೊಂಡು ಬರೋಕ್ಕಾಗಿಲ್ಲ, ಅದು ರೆಡಿ ಮಾಡ್ತವ್ರೆ. ಅವ್ರಿಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ. ಸೊ ಈ ಚಿಕ್ಕ ಬೈಕ್ ಮಾರ್ಕೆಟ್ಲಿ ಸಿಕ್ತಂದ್ರೆ ಸ್ಪೈಡರ್ ಮ್ಯಾನ್ ರ್ಯಾಪ್ ಮಾಡಿ ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ಇನ್ಸ್ಪೈರ್ ಮಾಡಿ ಅವ್ರು ಒಂದು ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಮಾಡಿ ಎಲ್ಲ ಓಡಿಸೋ ಥರ ಮಾಡೋ ಥರ ಒಂದು ಕಾನ್ಸೆಪ್ಟ್ ಇದು. ಓಕೆ, ನೀವು 25 ಲಕ್ಷ ರೂಪಾಯಿ ಒಂದು ಬೈಕ್ ತೋರಿಸ್ತೇನೆ ಅಂತ ಹೇಳಿದ್ರೆ ಅದು ಯಾವುದು? 25 ಅಂದರೆ ಅದು ಇದು ಮಾರ್ಕೆಟ್ ರೇಟ್, ಇದು ಮಾರ್ಕೆಟ್ ರೇಟು. ಸೊ ಇದೆಲ್ಲ ಸೇರಿಸಿ ಎಲ್ಲ ಟ್ಯಾಕ್ಸ್ ಎಲ್ಲ ಸೇರಿಸಿ, ರೋಡ್ ಟ್ಯಾಕ್ಸ್ ಎಲ್ಲ ಸೇರಿಸಿ 23 ಲಕ್ಷ 25 ಲಕ್ಷ ಒಳಗೆ ಬಂದುಬಿಡುತ್ತೆ ಒಂದೊಂದು ಸ್ಟೇಟಲ್ಲಿ. ಇಂಡಿಯಾಸ್ ಮೋಸ್ಟ್ ಲೋಡೆಡ್ ಬೈಕ್ ಅಂತ ಹೇಳ್ಬೋದು. ಲೋಡೆಡ್ ಅಂದರೆ ತುಂಬ ಕೆಲಸ ಆಗಿದೆ ಬೈಕಲ್ಲಿ. ಆ್ಯಂಡ್ ದ ಓನ್ಲಿ ಡಿಸೈನ್ ದ ಎಂಟೈರ್ ವರ್ಲ್ಡಲ್ಲಿ ಇದು ಒಂದೇ ರ್ಯಾಪ್ ಆಗಿದೆ. ರ್ಯಾಪ್ ಅಂದರೆ ಸ್ಟಿಕ್ಕರ್ ಕೆಲಸ ಇದು ಒಂದು ಡಿಸೈನು ಇಡೀ ವರ್ಲ್ಡಲ್ಲಿ ಒಂದೇ ಇರೋದು ಗಾಡಿ, ಇಡೀ ದುನಿಯಾದಲ್ಲಿ ಒಂದೇ ಗಾಡಿ ಇರೋದು ಆ ಥರ. ಮತ್ತು ನಮ್ಮ 40 ಲಕ್ಷದ ಬೈಕ್ನೂ ಇದೆ, ಫುಲ್ BMW ಅಂತ, BMW M Sport S1000 RR ಅಂತ. ಸೊ ಇದು ಫುಲ್ ಲೋಡೆಡ್ ಕಾರ್ಬನ್ ಫೈಬರ್. ಇದು ವೀಲ್ ರೇಟೇ ಆಲ್ಮೋಸ್ಟ್ 2 ಕಾರ್ ಬರ್ಬೋದು ಒಂದು ವೀಲ್ ರೇಟು. ಸೊ ಆ ಥರ ಈ ಕಾರ್ ಫುಲ್ ಸ್ಪೆಸಿಫಿಕಲಿ ನಮ್ಮ ಫುಲ್ ಬೈಕಿಂಗ್ ಇಂಡಸ್ಟ್ರಿ, ಸೂಪರ್ ಬೈಕ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಸ್ಪೆಸಿಫಿಕ್. ಎಲ್ಲ ಬೈಕರ್ ಇದ್ರೂ ಒಂದು ಡ್ರೀಮ್ ಅಂದರೆ ಇದೇ ಬೈಕು. ಹೌದು, ಯಾಕೆ ಅಂತದ್ದು? ಬಿಕಾಸ್ ಈ ಥರ 40 ಲಕ್ಷ ಆನ್ ರೋಡ್ ಬೈಕು ಬರಬೇಕು, ನಮ್ಮ ಕೈಗೆ ಒಂದು ಡ್ರೀಮ್ ಇರಬೇಕು. ಇದು ಟೆಕ್ನಾಲಜಿ ಇರಲಿ, ಬ್ರೇಕಿಂಗ್ ಇರಲಿ, ನಾವು ಆ ಥರ ಗಾಡಿ ಒಂದು ಗ್ಯಾರೇಜಲ್ಲಿ ಇರಬೇಕಂದ್ರೆ ಅಷ್ಟು ಒಂದು ಡ್ರೀಮು. ಸೊ ಆ ರೇಸ್ನ ದುನಿಯಾದಲ್ಲಿ ಇರುವವರಿಗೆ ಇದೊಂದು ಮನೆಯ ಕ್ರೇಜು. ಅವರು ಇರೋದು ಮೋಸ್ಟ್ಲಿ 1 BHK 2 BHK ಮನೆ ಇರುತ್ತೆ, ಅದಕ್ಕೆ ರೆಂಟ್ ಇರಲಿ ಏನಿರಲಿ ಅದು ಬಿಟ್ಟು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ದಾರೆ 1 ಕೋಟಿ ಗಾಡಿಯೆಲ್ಲ ಇಸ್ಕೊಂಡಿದ್ದಾರೆ. ಸೊ ಆ ಥರ ಕ್ರೇಜು, ಒಂದು ಬೈಕರ್ ಅಂದರೆ ಒಂದು ಬೇರೆ ಕ್ರೇಜ್ ಅದು. ಇದು ನಮ್ಮ ಬೈಕಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಗಾಡಿ ಎಲ್ಲರೂ ತಿರ್ಗಿ ನೋಡ್ತಾರೆ, ಒಂದು ಕಲರ್ಗೋಸ್ಕರ, ಒಂದು ಶೇಪ್ಗೋಸ್ಕರ. ಅದು ಆ ಥರ ಇಟಲಿಯಲ್ಲಿ ಡಿಸೈನ್ ಮಾಡೋ ಗಾಡಿ ಡುಗಾಟಿ ಅಂತ. ಸೊ ಇದು 959cc ಪ್ಯಾನೆಗಲಿ ಅಂತ ನಮ್ಮ ಒಳ್ಳೆ ಫ್ರೆಂಡ್ ಗಾಡಿ ಇದು. ಸೊ ಈ ಗಾಡಿ ನಮ್ಮ ಇಂಡಿಯಾಗೆ ಫಾಸ್ಟೆಸ್ಟ್ ಟ್ವಿನ್ ಸಿಲಿಂಡರ್ ಅಂತ ಹೇಳ್ತೀವಿ, 2 ಸಿಲಿಂಡರ್ ಗಾಡಿ ಇದು. ಸೊ ಫಾಸ್ಟೆಸ್ಟ್ ಗಾಡಿ ಇಂಡಿಯಾಗೆ.
ಸೊ ಇದನ್ನು ತುಂಬ ಟ್ರಾಫಿಕಲ್ಲಿ ಬರ್ತಿದೆ, ಇನ್ನೂ ಹಾಕಿಲ್ಲ. ಮತ್ತು ಈ ಮಾರ್ಕೆಟ್ ವ್ಯಾಲ್ಯೂ ಪ್ರೈಸ್ದು ಈ ಗಾಡಿದು ತುಂಬ ಜಾಸ್ತಿ ಇದೆ. ಬಟ್ ಈ ಗಾಡಿದು ಎಸ್ಪೆಷಲಿ ಆಲ್ಮೋಸ್ಟ್ ಒಂದು 20-25 ತನಕ ಬರುತ್ತೆ. ಲಾಭ ಏನು ನಿಮಗೆ ಜೊತೆಲಿ? ಪ್ಯಾಷನ್ ಸರ್, ನಮಗೆ ಕಾಸು ಏನು ಲಾಭ ಇಲ್ಲ, ನಮ್ಗೆ ಅಷ್ಟು ಸಪೋರ್ಟ್ ಏನು ಸಿಗ್ತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದ, ಏನಿಲ್ಲ. ಇವಾಗ ಹೌದು ಸ್ವಲ್ಪ ಜನರು ಅಷ್ಟು ಈ ಥರ ಗಾಡಿಗಳು ಪ್ಯಾಷನ್ ಇರಲ್ಲ. ಅವರು RX ಎಲ್ಲ ತುಂಬ ಒಳ್ಳೆ, ನನ್ನ ಫೇವ್ರೆಟ್ ಗಾಡಿ RX. ಆ ಥರ ಎಲ್ಲ ಅಬ್ಯೂಸ್ ಮಾಡಿ ಗೌರ್ಮೆಂಟು ತುಂಬ ನಮ್ಮ ಕಡೆ ನಮ್ಮನ್ನು ಆ ಥರ ಚೀಪ್ ಥರ ನೋಡ್ತಾವ್ರೆ. ಸೊ ಏನು ಮಾಡೋಕ್ಕಾಗಲ್ಲ, ನಾವು ನಮ್ಮ ಪ್ಯಾಷನ್ ನಮ್ಮ ಇಂಟ್ರೆಸ್ಟ್ಗೋಸ್ಕರ ನಾವೆಲ್ಲ ಜೊತೆಗೆ ಬೆಳೀತಾ ಇದ್ವಿ. ನಾವೇ ಸಪೋರ್ಟ್ ಮಾಡ್ಕೊಂಡು ನಾವೇ ಈವೆಂಟ್ ಮಾಡಿಸಿ. ಓಕೆ, ಬೈಕ್ ರೇಸಿಂಗ್ ಮಾಡ್ತೀರಿ ಅಥವಾ ನಿಮ್ಮ ಪ್ಯಾಷನ್ ಮಾಡ್ತಾ ಇದ್ದೀರಿ. ಸೊ ನೀವು ಗೌರ್ಮೆಂಟ್ನಿಂದ ಅಥವಾ ಡಿಪಾರ್ಟ್ಮೆಂಟ್ ಕಡೆಯಿಂದ, ಅಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ನಿರೀಕ್ಷೆ ಮಾಡ್ತೀರಿ? ಡಿಪಾರ್ಟ್ಮೆಂಟ್ ಕಡೆ ನಮಗೆ ಏನು ಇವಾಗ ಏನೋ ಆ ಥರ ಸಪೋರ್ಟ್ ಬಂದಿಲ್ಲ. ಗೌರ್ಮೆಂಟ್ ಕಡೆಯೂ ಏನು ಸಪೋರ್ಟ್ ಬಂದಿಲ್ಲ. ಏನು ಬೇಕು ಅಂತ ಕೇಳ್ತಾರೆ? ಏನು ಬೇಕಾದ ಕೇಳ್ತಿದ್ದೀರಲ್ಲ. ಸೊ ಏನು ಬೇಕಂದರೆ ಏನಿಲ್ಲ, ನಮ್ಮದು ಸ್ವಲ್ಪ ಗಾಡಿಗಳು ಬರೋದು 1000 cc. ನಮಗೆ ಅವಾಗ ಗಾಡಿ ಆಚೆ ತೊಗೊಳೋದು ಒಂದು ವಾರಕ್ಕೆ ಒಂದು ದಿವಸ, ಇಲ್ಲ ಒಂದು ತಿಂಗಳಿಗೆ ಒಂದು ದಿವಸ, ಇಲ್ಲಾಂದರೆ ಗಾಡಿ ತೊಗೊಳೋದಿಲ್ಲ. ರೇಸ್ ಟ್ರ್ಯಾಕಿಗೆ ಹೋಗ್ತೀವಿ ಬರ್ತೀವಿ. ಅದು ಒಂದು ಸತಿ ತೊಗೊಂಡ್ರೆ ಅವರು ಒಂದೊಂದು ಗಾಡಿಗೆ ನಂಬರ್ ಪ್ಲೇಟ್ ಹಾಕೋಕ್ಕೆ ಆಪ್ಷನೇ ಇಲ್ಲ ಮುಂದೆ. ಅದು ಬರೋದೇ ಇಟಲಿಯಲ್ಲೇ ನಂಬರ್ ಪ್ಲೇಟ್ ಮುಂದೆ ಇರೋಲ್ಲ. ಸೊ ಅದಕ್ಕೆ ಫೈನು. ನಾವು ಎಕ್ಸಾಸ್ಟ್ಗೆ ಒಂದು ಸರ್ಟನ್ ಲೆವೆಲ್ ಇರುತ್ತೆ. ಸರಿ, ನಾವು ಸ್ವಲ್ಪ ಮಾಡಿಫೈ ಮಾಡಿದ್ರೆ ಓಕೆ. ನಾವು ಎಕ್ಸಾಸ್ಟ್ ಮಾಡಿಫೈ ಮಾಡೋದು ಸೌಂಡಿಗೋಸ್ಕರ ಅಲ್ಲ, ಒಂದು ರೇಸ್ ಮಾಡುವಾಗ ಎಕ್ಸಾಸ್ಟ್ ಮಾಡಿಫೈ ಮಾಡಿದ್ರೆ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ, ಸ್ವಲ್ಪ ಫಾಸ್ಟ್ ಹೋಗೋದು ಗಾಡಿ. ಸೊ ಅದೆಲ್ಲ ಸೇರಿಸಿ ಸರಿ ಸೌಂಡ್ ಜಾಸ್ತಿ ಇದ್ದರೆ ನಾವು ಒಂದು DB ಒಂದು ಸೆಟ್ ಮಾಡಿದ್ರೆ, ಇಲ್ಲ ಒಂದು ಲೆವೆಲ್ಗೆ ಇಷ್ಟು ಸೌಂಡ್ ಇಷ್ಟು ಮೀರಿ ಹೋಗ್ಬಾರ್ದು ಅಂದರೆ ನಾವು ಆ ಥರ ಪ್ಲ್ಯಾನ್ ಮಾಡ್ತೀವಿ. ಬಟ್ ಇಲ್ಲಿ ಗಾಡಿ ಆಚೆ ತೊಗೊಂಡ್ರೆ ಫೈನು, ಟ್ಯಾಕ್ಸ್ ಇಲ್ಲ, ಫೈನು. ಗಾಡಿ ಇದ್ದರೆ ಮಾತ್ರ ಬಿಡ್ತೀವಿ. ಆ ಥರ ತುಂಬ ನಮ್ಮ ಗಾಡಿ ನೋಡಿದ್ರೆ ಕಲರ್ ನೋಡಿದ್ರೆ ಇಟ್ಕೊಂಡ್ಬಿಡ್ತಾರೆ. ಸೊ ಆ ಥರ ಒಂದು ಪ್ರಾಬ್ಲಮ್ ಇದೆ. ಮತ್ತು ತುಂಬ ರೇಸಸ್, ತುಂಬ ಟ್ಯಾಲೆಂಟ್ ಇದ್ದಾರೆ. ನಮ್ಮ ಗಾಡಿ ರೇಸ್ ಬೇಕಿಲ್ಲ, ಸ್ಟಂಟ್ ರೈಡರ್ಸ್ನು ತುಂಬ ಪ್ರೊಫೆಷನಲ್ ಸ್ಟಂಟ್ ರೈಡರ್ಸು. ಅವ್ರಿಗೆ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನು ಸಪೋರ್ಟ್ ಇಲ್ಲ. ನಾವೇ ಫಂಡಿಂಗ್ ಹಾಕಿ ನಾವೇ ಅದು ಬ್ರ್ಯಾಂಡ್ಗಳು ಇದೆ, ಇಂಟ್ರಾಸ್ಟ್ರಲ್ ಬ್ರ್ಯಾಂಡ್ಗೆಲ್ಲ ನಮಗೆ ರಿಟರ್ನ್ ಫಂಡಿಂಗ್ ಕೊಡ್ತಾರೆ. ಆ ಥರ ಜೀವನ ಹೋಗ್ತಿದೆ. ಅದನ್ನೇ ನಾನು ಕೇಳ್ತಾ ಇರೋದು, ಗೌರ್ಮೆಂಟಿಗೆ ಏನು ಅಪೀಲ್ ಮಾಡ್ತೀರಿ ನೀವು ಅಂತ. ಓಕೆ, ಅಪೀಲ್ ಮಾಡಬೇಕಂದ್ರೆ ನಾನು ಏನು ಹೇಳ್ಬೋದು ಅಂದರೆ ಗೌರ್ಮೆಂಟ್ಗೆ ತುಂಬ ಹಿಡನ್ ಟ್ಯಾಲೆಂಟ್ಸ್ ಇದ್ದಾರೆ. ಮತ್ತು ತುಂಬ 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 ಚಿಕ್ಕ ವಯಸ್ಸಲ್ಲಿ ಇವಾಗ ನಮ್ಗೆ ರೀಸೆಂಟಾಗಿ ಒಂದು ಫ್ರೆಂಡು ಏಷ್ಯಾ ನಂಬರ್ 1 ರೇಸರ್ ಆದ, ಏಷ್ಯಾಗೆ ನಂಬರ್ 1 ಇಂಡಿಯಾ, ಚಿರಂತ್ ಅಂತ ಹುಡುಗ, TVS ರೇಸಿಂಗ್. ಸೊ ಈ ಥರ ಅವರೆಲ್ಲ ಯಾರು ನಮಗೆ ಗೊತ್ತಿರಲ್ಲ. ಸೊ ಅವರೆಲ್ಲ ಸ್ವಲ್ಪ ಬೇಕಂದರೆ ಯಾರೊಂದು ಕಮ್ಯುನಿಟಿ, ಈ ಥರ ABC ಕಮ್ಯುನಿಟಿ ಹೆಡ್ಡನ್ನು ಹಿಡ್ಕೊಂಡು ಯಾರಂತ ಸ್ವಲ್ಪ ಹುಡುಗರು ಥರ ಸ್ವಲ್ಪ ಸಪೋರ್ಟು ಫೈನಾನ್ಷಿಯಲ್ ಇರಲಿ. ಇಲ್ಲಾಂದರೆ ಸ್ವಲ್ಪ ಸರಿ ನೀನು ಈ ದೇಶಕ್ಕೆ ಹೋಗ್ತಿದ್ಯಾ, ಸರಿ ರೇಸ್ ಮಾಡ್ತಿದ್ಯಾ, ಇದು ಏನಿದೆ ಕವರೇಜ್ ನಾವು ಮಾಡ್ತೀವಿ. ನಾವು ಹೆಂಗೆ ಬೇರೆ ಕ್ರಿಕೆಟರ್ಸ್ ಎಲ್ಲ ಹೆಂಗೆ ಸಪೋರ್ಟ್ ಮಾಡಿದ್ರೆ ಆ ಥರ 1% ಮಾಡಿದ್ರೆ ದೊಡ್ಡ ವಿಷಯ. ಸೊ ಅದು ನಾನು ಗೌರ್ಮೆಂಟ್ ಕಡೆಯಿಂದ ಕೇಳ್ತಿಕೊಂತೀನಿ. ಹೌದು, ಉಳಿದಕ್ಕೆ ಇದಕ್ಕೆ ಹೋಲಿಸಿದರೆ, ಕ್ರೀಡೆಗಳಿಗೆ ಹೋಲಿಸಿದರೆ ಸ್ವಲ್ಪ ರಿಸ್ಕ್ ಅಂತ ಅನಿಸೋದಿಲ್ವಾ? ಯಾಕೆ ಸರ್, ರೋಡಲ್ಲಿ ಮಾಡಿದ್ರೆ 100% ರಿಸ್ಕು. ನಮ್ಮ ಹುಡುಗರು ತುಂಬ ಜನ ರೋಡಲ್ಲಿ ವೀಲೆಲ್ಲ ಮಾಡ್ತಾರೆ, ತಪ್ಪೇ, 100% ತಪ್ಪು. ನಮ್ಮ ಹುಡುಗರು ಅಂದರೆ ನಮ್ಮ ಟೀಮೆಲ್ಲ ಬೇರೆಯವರು. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ರೋಡಲ್ಲಿ ಹೆಲ್ಮೆಟ್ ಹಾಕಲ್ಲ, RX-ಅಲ್ಲಿ ಸ್ಕೂಟ್ರಲ್ಲೆಲ್ಲ ವೀಲಿ ತೊಗೊತಾರೆ. ಸೊ ಅದು ನಾವು ಪ್ರಮೋಟ್ ಮಾಡೋದೇ ಇಲ್ಲ. ನಾವು ಏನಿದ್ರೆ ನಾವು ಗೇರ್ಸು. ಸೊ ನಾವು ಇವಾಗ ರೇಸ್ ಟ್ರ್ಯಾಕಲ್ಲಿದ್ದರೆ 100% ರೇಸ್ ಟ್ರ್ಯಾಕು, ಮತ್ತು ನಾವು ಎಲ್ಲಿ ರೇಸ್ ಮಾಡ್ತೀವಲ್ಲ ನಾವು ಫುಲ್ ಸೂಟಲ್ಲಿದ್ದೀವಿ. ನಾವು ಹೆಲ್ಮೆಟಿಂದ ನಮ್ಮ ಕಾಲು ಹತ್ರ 5 ಲಕ್ಷ ಹತ್ರ ಇರುತ್ತೆ ಸೂಟು, ಗ್ಲೌಸು, ಇದೆಲ್ಲ ಇಂಟರ್ನ್ಯಾಷನಲ್ ಸೂಟು. ಬಿದ್ರೂ ಒಂದು ಸ್ಕ್ರ್ಯಾಚ್ ಬರೋಲ್ಲ, ಆ ಥರ ಸೇಫ್ಟಿ. ಬಟ್ ಹೌದು, ಸ್ವಲ್ಪ ಒಂದೊಂದು ಸತಿ ಬಿದ್ದರೆ ಒಂದು ಮೂಲೆ ಇಂಪ್ಯಾಕ್ಟ್, ಒಂದು ಮೂಲೆ ಏನೋ ಹೊಡೆದೋಗುತ್ತೆ. ಲೈಫಿಗೆ ಏನಾಗಲ್ಲ, ಅಷ್ಟು ರಿಸ್ಕೇ ಇಲ್ಲ. ಬಟ್ ರೋಡಲ್ಲಿ ಹೊಡೆದ್ರೆ 100% ರಿಸ್ಕೇ. ಸೊ ಈ ಆರ್ಗನೈಸೇಷನ್ ಇದೆಲ್ಲ, ಆರ್ಗನೈಸ್ ಮಾಡ್ತೀರಿ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಬೇರೆ ಏನೆಲ್ಲ ವಿಶೇಷತೆ ಇದೆ? ಬೇರೆ ಇದು ಇಂಡಿಯಾದಲ್ಲಿ ಯಾವ್ದಾವ್ದು ಸ್ಟಾಲು, ಯಾವ್ದಾವ್ದು ಕಂಪ್ನಿಗಳು ನಮಗೆ ಈ ಪ್ರಾಡಕ್ಟು, ಒಂದು ಮಿರರ್ ಇರಲಿ, ಒಂದು ಗಾಡಿ ಸೇಫ್ಟಿಗಿರಲಿ, ನಮ್ಗೆ ಸೇಫ್ಟಿ ಗೇರ್ಸ್ ಇರಲಿ, ಹೆಲ್ಮೆಟ್ಗಳು, ಗ್ಲೌಸ್ಗಳು ಅಂತ ಬೇರೆ ಸ್ಟಾಲ್ಗಳು, ಬೇರೆ ಕಂಪ್ನಿಯವರು ಸ್ಟಾಲ್ ಹಾಕಿ ಡಿಸ್ಕೌಂಟಲ್ಲಿ, ಇಲ್ಲಾಂದರೆ ಒಂದು ಒಳ್ಳೆ ಆಫರಲ್ಲಿ ಸೇಲ್ ಮಾಡ್ತಾರೆ.